ಬೆಂಗಳೂರಿನಿಂದ ಕ್ಯಾಬ್ನಲ್ಲಿ ಅಂಕೋಲಾಗೆ ಹೊರಡುತ್ತಾರೆ ನಾಗೇಂದ್ರ ಮತ್ತು ರಮ್ಯಾ. ಅಂಕೋಲಾಗೆ ತೆರಳುತ್ತಾ ಇದ್ದ ಮಾರ್ಗದುದ್ದಕ್ಕೂ ನಾವಿಬ್ಬರು ಊರಿಗೆ ಹೋಗಿ ಸಾಯೋದಾಗಿ ನಾಗೇಂದ್ರ ಮಾತನಾಡ್ತಾ ಇರ್ತಾನೆ. ನೋಡಿ, ಮದುವೆ ಆಗ್ತೀನಿ ಅಂತ ಆಕೆ ಹೇಳಿದ್ರು ಕೂಡ ಈತ ಮಾತ್ರ ಅಂಕೋಲಾಗೆ ಹೋಗೋಣ, ಅಲ್ಲಿ ಹೋಗಿನೇ ಸಾಯನ ಅನ್ನೋ ಥರ ಮಾತಾಡ್ತಾ ಇರ್ತಾನೆ. ಬೇರೆ ಕಡೆ ಸತ್ರೆ ನಮ್ಮ ತಂದೆ ತಾಯಿಗೆ ಬಾಡಿ ಸಿಗಲ್ಲ ಅಂತ ಹೇಳಿರ್ತಾನೆ ಈ ನಾಗೇಂದ್ರ ಆ ಯುವತಿಗೆ. ಮಧ್ಯಾಹ್ನ 1:30 ಸುಮಾರಿಗೆ ಸಿದ್ದಾಪುರ ಪೊಲೀಸರಿಂದ ಕ್ಯಾಬ್ ಡ್ರೈವರ್ ಪ್ರವೀಣ್ಗೆ ಕರೆ ಬರುತ್ತೆ. ಮಧ್ಯಾಹ್ನ 1:30 ಸುಮಾರಿಗೆ ಸಿದ್ದಾಪುರದ ಪೊಲೀಸ್ನವರು ಕ್ಯಾಬ್ ಡ್ರೈವರ್ ಪ್ರವೀಣ್ಗೆ ಕರೆ ಮಾಡ್ತಾರೆ. ಎಲ್ಲಿದ್ದೀಯೋ ಅಲ್ಲೇ ಕಾರು ನಿಲ್ಲಿಸುವಂತೆ ಚಾಲಕನಿಗೆ ಪೊಲೀಸರು ಸೂಚನೆಯನ್ನ ಕೊಡ್ತಾರೆ. ಪೊಲೀಸರ ಸೂಚನೆ ಮೇರೆಗೆ ಜನ ನಿಬಿಡ ಪ್ರದೇಶದಲ್ಲಿ ಕಾರನ್ನ ನಿಲ್ಲಿಸ್ತಾನೆ ಚಾಲಕ. ಕಾರು ನಿಲ್ಲಿಸ್ತಾ ಇದ್ದಂತೆ ರಮ್ಯಾಳಿಗೆ ಚಾಕುವಿನಿಂದ ಮನ ಬಂದಂತೆ ಹಲ್ಲೆಯನ್ನ ಮಾಡ್ತಾನೆ ಈ ನಾಗೇಂದ್ರ. ಹಲ್ಲೆ ಬಳಿಕ ಕುತ್ತಿಗೆ ಕೊಯ್ದು ರಮ್ಯಾಳ ಹತ್ಯೆಗೆ ಮುಂದಾಗಿದ್ದ ಈ ನಾಗೇಂದ್ರ ಕೂಡಲೇ ಕ್ಯಾಬ್ ಚಾಲಕ ಕೆಳಗಿಳಿದು ರಮ್ಯಾಳನ್ನ ಬಿಡಿಸಿ ಕೆಳಗಿಳಿಸ್ತಾನೆ. ಆ ವೇಳೆ ಚಾಲಕನ ಮೇಲೂ ಹಲ್ಲೆಗೆ ಮುಂದಾಗಿದ್ದ ಈ ಬಾಂಬರ್ ನಾಗೇಂದ್ರ, ಆಕೆಯನ್ನ ಕಾಪಾಡ್ತೀಯ ನೀನು, ನಿನ್ನನ್ನು ಬಿಡಲ್ಲ ಅಂತ ಹೇಳಿ ಆತನ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಈತ ಬ್ಯಾಗ್ನಲ್ಲಿದ್ದ ಬಾಂಬನ್ನು ತೆಗೆದು ಲೈಟರ್ನಿಂದ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ. ನೋಡಿ, ಬ್ಯಾಗ್ನಲ್ಲಿದ್ದಂಥ ಬಾಂಬನ್ನು ತೆಗೆದು ಲೈಟರ್ನಿಂದ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ ಈತ. ಚಾಲಕ ಮತ್ತು ಸಾರ್ವಜನಿಕರಿಂದ ನಾಗೇಂದ್ರನನ್ನ ಕಾರಿನಿಂದ ಕೆಳಗೆ ಇಳಿಯುವ ಯತ್ನ ಮಾಡ್ತಾನೆ. ಆದರೆ ನಾಗೇಂದ್ರ ಮತ್ತು ಮತ್ತೊಂದು ಕೈಯಲ್ಲಿ ಲೈಟರ್ ಮುಖೇನ ಬೆಂಕಿ ಹಚ್ಚಿಬಿಡ್ತಾನೆ. ಇದನ್ನು ನೋಡಿ ಚೆಲ್ಲಾಪಿಲ್ಲಿಯಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಜನ ಮತ್ತು ಕಾರು ಚಾಲಕ. ಬಾಂಬ್ ಬ್ಲಾಸ್ಟ್ ಮಾಡಿ ಪ್ರೇಯಸಿ ಹತ್ಯೆಗೆ ಯತ್ನ ಪ್ರಕರಣ ಕಳ್ಳಂಬೆಳ್ಳ ಪೊಲೀಸರಿಂದ ತೀವ್ರ ತನಿಖೆ ನಡೀತಾ ಇದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥ ಒಂದು ಪ್ರಕರಣ ಇದು. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಹೋಗಿ ಎಂಡ್ ಆಯಿತು ಅಂತ ಹೇಳಿ. ಬಟ್ ಈಗ ಯುವತಿ ಹೇಗಿದ್ದಾರೆ, ಜೊತೆಗೆ ಯುವತಿ ಏನೆಲ್ಲ ಬಾಯಿ ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ನಿನ್ನೆ ಮಧ್ಯಾಹ್ನ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಜೋಗಿಹಳ್ಳಿ ಬಳಿ ಸಂಭವಿಸಿದಂಥ ಆ ಬ್ಲಾಸ್ಟ್ನಲ್ಲಿ ಸಾವನ್ನಪ್ಪಿದಂಥ ನಾಗೇಂದ್ರ ಬ್ಲಾಸ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಒಂದು ಪ್ರೀತಿಯಲ್ಲಿ ವಿವಾಹ ಆಗೋದಕ್ಕೆ ನಿರಾಕರಿಸಿದಂಥ ಆತನ ಪ್ರೇಯಸಿ. ಹೀಗಾಗಿ ಏನು ನನಗೆ ಸಿಗದದ್ದು ಯಾರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಮದುವೆ ಆಗೋದಾಗಿ ಮತ್ತೆ ಏನು ಹೋಗಿ ಊರಿನಲ್ಲಿ ಸಾಯೋ ಒಂದು ಪ್ಲ್ಯಾನನ್ನು ಮಾಡಿದಂಥ ನಾಗೇಂದ್ರ ಮಾರ್ಗ ಮಧ್ಯದಲ್ಲಿ ಪೊಲೀಸರು ಕರೆ ಮಾಡಿದ್ದಕ್ಕೆ ಕಾರು ಚಾಲಕ ಕ್ಯಾಬನ್ನು ನಿಲ್ಲಿಸಿದಾಗ ಅಲ್ಲೇ ಆಕೆಯನ್ನು ಹತ್ಯೆ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡಂಥ ಕಳ್ಳಂಬೆಳ್ಳ ಪೊಲೀಸರು ಜೊತೆಗೆ ಶಿರಾ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದು ತಂಡ ಯುವತಿ ಏನಿದ್ಲು ರಮ್ಯಾ, ಗಾಯಗೊಂಡಿದ್ದಂಥ ಯುವತಿಯನ್ನು ತೀವ್ರ ವಿಚಾರಣೆಗೊಳಪಡಿಸಿ ಆಕೆಯಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಈಗ ಏನು ನಡೆದಂಥ ಘಟನೆ ಸಂಪೂರ್ಣವಾಗಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸವಿವರವಾಗಿ ರಮ್ಯಾ ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇಲ್ಲಿ ರಮ್ಯಾ ಮತ್ತು ನಾಗೇಂದ್ರ ಒಂದೇ ಊರಿನವರು, ಅಂಕೋಲಾ ಸಮೀಪದ ಒಂದು ಹಳ್ಳಿಯವರು. 6 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಅದರಲ್ಲಿ 2 ವರ್ಷ, ಆರಂಭದ 2 ವರ್ಷ ರಮ್ಯಾಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಆದರೆ ಇನ್ನುಳಿದ 4 ವರ್ಷ ತುಂಬ ಅನುಮಾನ ಪಡ್ತಕ್ಕಂಥದ್ದು, ಜಗಳ ಮಾಡ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥ ಕೆಲಸವನ್ನು ಈ ನಾಗೇಂದ್ರ ಮಾಡ್ತಾ ಇರ್ತಾನೆ. ಆತನ ಒಂದು ನಡವಳಿಕೆಯಿಂದ ಗಾಬರಿ ಆಗ್ತಾನೆ. ಜೊತೆಗೆ ಹಿಂಸೆ ಸಹಿಸಲಾಗದೆ ಆತನ ಒಂದು ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡುವಂಥ ಕೆಲಸವನ್ನು ಇದೇ ರಮ್ಯಾ ಮಾಡ್ತಾರೆ. ಯಾವಾಗ ರಮ್ಯಾ ನಾಗೇಂದ್ರನ ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡಿದ್ರು, ಆತ ಏನು ಬೆಂಗಳೂರಿನ ಜಯನಗರ ಸಮೀಪ ಇರ್ತಕ್ಕಂಥ ಒಂದು ಕಾಲೋನಿಯಲ್ಲಿ ಏನು ವಾಸವಾಗಿರ್ತಾಳೆ ರಮ್ಯಾ, ಆ ಮನೆ ಬಳಿ ಹೋಗಿ ಕಳೆದ 10 ದಿನಗಳಿಂದ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆಕೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಆತನ
ನಾಗೇಂದ್ರನ ಮನವೊಲಿಸಿ ವಾಪಸ್ ಕಳಿಸಿರ್ತಾಳೆ. ಆದರೆ ಇಲ್ಲಿ ನಾಗೇಂದ್ರ ವಾಪಸ್ಸು ಅಂಕೋಲಾಗೂ ಹೋಗೋದಿಲ್ಲ, ಬೇರೆ ಎಲ್ಲೂ ಹೋಗೋದಿಲ್ಲ. ಅದೇ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು PGಯಲ್ಲಿ ವಾಸ ಆಗಿರ್ತಾನೆ. ಆ ವಿಚಾರ ಈ ರಮ್ಯಗೂ ಗೊತ್ತಿರುತ್ತೆ. ಮತ್ತೊಂದು ಕಡೆ ನಂಬರ್ ಬ್ಲಾಕ್ ಮಾಡಿದಂಥ ಸಂದರ್ಭದಲ್ಲಿ ಮನೆ ಬಳಿ ಬಂದು ಹಿಂಸೆ ಕೊಡ್ತಾ ಇರ್ತಾರೆ. ಆಗಲೂ ಸಹ ಆಕೆ ಸಮಾಧಾನ ಮಾಡಿ ಕಳಿಸಿರ್ತಾರೆ. ನಿನ್ನೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮನೆ ಬಳಿ ಒಂದು ಬ್ಯಾಗನ್ನು ತೆಗೆದುಕೊಂಡು ಬಂದಂಥ ನಾಗೇಂದ್ರ ಮನೆ ಒಳಗಡೆ ಅಂದರೆ ಕಾಲಿಂಗ್ ಬೆಲ್ ಮಾಡಿದಾಗ ಈಕೆ ನಿದ್ರೆಯಲ್ಲಿರ್ತಾಳೆ. ಎದ್ದು ಬಾಗಿಲನ್ನು ತೆಗಿತಾಳೆ. ಬಾಗಿಲನ್ನು ತೆಗೆದಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಬಂದಂಥ ನಾಗೇಂದ್ರ ಏನೂ ಮಾತಾಡದೆ ಮಂಕಾಗಿ ಕೂತ್ಕೊಂಡಿರ್ತಾನೆ. ಮಂಕಾಗಿ ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಯಾಕೆ ಮನೆಗೆ ಬಂದೆ ಅಂತ ಕೇಳಿದಾಗ ಆತ ಹೇಳೋದು ಒಂದೇ ಮಾತು, ನೀನು ಫ್ರಾಡ್ ಮಾಡಿದ್ಯಾ, ಅಂದರೆ ನನ್ನನ್ನು ಪ್ರೀತಿ ಮಾಡಿ ಮದುವೆ ಆಗೋದಕ್ಕೆ ನಿರಾಕರಿಸ್ತಾ ಇದೆಯಾ ಅಂತಕ್ಕಂಥ ಒಂದು ಆಕ್ರೋಶಭರಿತವಾದಂಥ ನುಡಿಗಳನ್ನು ಹೊರ ಹಾಕಿ ಆಕೆಯ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಅದೇ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ರಮ್ಯಾಳ ಸ್ನೇಹಿತ ನಯನ ಅದನ್ನು ತಡೆಯೋದಕ್ಕೆ ಮುಂದಾಗ್ತಾರೆ. ನಯನ ಯಾವಾಗ ತಡೆಯೋದಕ್ಕೆ ಮುಂದಾಗ್ತಾರೆ, ನಯನಗೂ ಸಹ ಚಾಕುವಿನಿಂದ ಇರಿದು ಹಲ್ಲೆ ಮಾಡೋದಂಥ ಯತ್ನಕ್ಕೆ ಈ ನಾಗೇಂದ್ರ ಹೋಗ್ತಾನೆ. ಆಗ ನಯನಾಗ ಏನು ಮಾಡಬೇಡ, ನಾನು ನಿನ್ನ ಜೊತೆ ಬರ್ತೀನಿ, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಮಾತನ್ನು ಇದೇ ರಮ್ಯಾ ನಾಗೇಂದ್ರನ ಬಳಿ ಹೇಳ್ತಕ್ಕಂಥದ್ದು. ಅಷ್ಟಕ್ಕೆ ಅದಾದಂಥ ನಾಗೇಂದ್ರ ಆಕೆ ಯಾವಾಗ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾಳೆ, ಕೂಡಲೇ ಕ್ಯಾಬನ್ನು ಬುಕ್ ಮಾಡ್ತಾನೆ. ಕ್ಯಾಬು ಒಂದು 11:30 ಸುಮಾರಿಗೆ ಕ್ಯಾಬು ರಮ್ಯಾಳ ಮನೆ ಹತ್ರ ಬರುತ್ತೆ. ಆಗ ರಮ್ಯಾಳ ಕೈಯನ್ನು ಖುದ್ದು ನಾಗೇಂದ್ರನ ಹಿಡ್ಕೊಂಡು ಹೋಗಿ ಕ್ಯಾಬ್ನಲ್ಲಿ ಕೂಡಿಸ್ಕೊಂಡು ಹಿಂಬದಿ ಇರ್ತಕ್ಕಂಥ ಸೀಟ್ನಲ್ಲಿ ಕೂತ್ಕೊಂಡು ಅಂಕೋಲದತ್ತ ಹೊರಡುವಂಥ ಡ್ರೈವರ್ಗೆ ಸೂಚನೆಯನ್ನು ಸಹ ಕೊಡ್ತಾರೆ. ಇಲ್ಲಿ ಯಾವಾಗ ಕ್ಯಾಬಲ್ಲಿ ಕೂತ್ಕೊಂಡು ಕಾರು ಅಂಕೋಲತ್ತ ಪ್ರಯಾಣ ಆಗುತ್ತೆ, ಕೂಡಲೇ ಮನೆಯಲ್ಲಿದ್ದಂಥ ನಯನ ಆ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪ್ ಕೇಸನ್ನು ಸಹ ದಾಖಲು ಮಾಡಿರ್ತಾರೆ. ಆ ನಂಬರು ಚಾಲಕನ ನಂಬರನ್ನು ಟ್ರ್ಯಾಪ್ ಮಾಡಿದಂಥ ಸಿದ್ದಾಪುರ ಪೊಲೀಸರು 1:30 ಸುಮಾರಿಗೆ ಏನು ಇವರ ಕ್ಯಾಬು ಶಿರಾ ಬಳಿ ಇರುತ್ತೆ ಜೋಗಿಳ್ಳಿ ಹತ್ರ ಹೋಗಬೇಕಾದ್ರೆ ಫೋನ್ ಮಾಡ್ತಾರೆ. ಸಿದ್ದಾಪುರ ಪೊಲೀಸರು ಫೋನ್ ಮಾಡಿ ಎಲ್ಲಿದೆಯೋ ಅಲ್ಲೇ ಕಾರನ್ನು ನಿಲ್ಲಿಸು, ಅಲ್ಲಿಗೆ 112ಗೆ ಇಂದ ಹೊಯ್ಸಳ ಪೊಲೀಸರು ಬರ್ತಾರೆ, ಅಥವಾ ಯಾವುದಾದ್ರು ಸಮೀಪದ ಪೊಲೀಸ್ ಠಾಣೆಗೆ ಹೋಗುವಂಥ ಒಂದು ಮಾತನ್ನು ಕೊಡ್ತಾರೆ. ಆದರೆ ಹೈವೇಲಿ ಪ್ರಯಾಣ ಮಾಡ್ತಾ ಇದ್ದಂಥ ಕಾರು ಚಾಲಕ ಪ್ರವೀಣ್ ಕಳ್ಳಂಬೆಳ ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ತುಂಬ ದೂರ ಆಗುತ್ತೆ. ಹಾಗಾಗಿ ಜನ ಇರ್ತಕ್ಕಂಥ ಪ್ರದೇಶ ನೋಡಿ, ಅಂದರೆ ಅದು ಜೋಗಿಹಳ್ಳಿ ಸಮೀಪ ಗಾಡಿಯನ್ನು ನಿಲ್ಲಿಸ್ತಾನೆ. ಯಾವಾಗ ಪೊಲೀಸರ ಸೂಚನೆಯಂತೆ ಪ್ರವೀಣ್ ಕಾರನ್ನು ನಿಲ್ಲಿಸ್ತಾನೋ ಅಲ್ಲಿಗೆ ಆತನಿಗೆ ಅರ್ಥ ಆಗುತ್ತೆ, ನನ್ನನ್ನು ಇನ್ನು ಪೊಲೀಸರು ಬಿಡೋದಿಲ್ಲ, ಅರೆಸ್ಟ್ ಮಾಡ್ತಾರೆ, ಜೈಲಿಗೂ ಕಳಿಸ್ತಾರೆ ಅನ್ನೋದು ಅವನಿಗೆ ಅರಿವಾಗುತ್ತೆ. ಅದಕ್ಕೂ ಮುಂಚಿತವಾಗಿ ನಾನು ಅಂದುಕೊಂಡಂಥ ಕೆಲಸವನ್ನು ಮಾಡಬೇಕು, ನನಗೆ ಸಿಗದಂಥ ರಮ್ಯಾ ಇನ್ಯಾರಿಗೂ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಚಾಕುವಿನಿಂದ ರಮ್ಯಾಳ ಮೇಲೆ ಮನೆ ಬಂದಂತೆ ಹಲ್ಲೆಯನ್ನು ಸಹ ಮಾಡ್ತಾನೆ. ಬಳಿಕ ಅದನ್ನು ನೋಡಿದಂಥ ಕಾರು ಚಾಲಕ ಕ್ಯಾಬಿಂದ ಕೆಳಗಿಳಿದು ರಮ್ಯಾಳನ್ನು ತಪ್ಪಿಸೋದಕ್ಕೆ ಹೋಗ್ತಾನೆ. ಆಗ ಆ ಕಾರು ಚಾಲಕ ಪ್ರವೀಣ್ ಮೇಲೂ ಸಹ ಇದೇ ನಾಗೇಂದ್ರ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಬಳಿಕ ತನ್ನ ಬ್ಯಾಗಲ್ಲಿದ್ದಂಥ ಬಾಂಬನ್ನು ತೆಗೆದು ಲೈಟ್ರಲ್ಲಿ ಆ ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾನೆ. ಇದರಿಂದ ಗಾಬರಿಗೊಂಡಂಥ ಕಾರು ಚಾಲಕ ಪ್ರವೀಣ್ ಒಂದು ಬಾಂಬನ್ನು ಕಿತ್ತು ರೋಡ್ಗೆ ಎಸಿತಾನೆ. ಅಷ್ಟರಲ್ಲಾಗಲೇ ಅಲ್ಲಿದ್ದಂಥ ಜನ ಏನೋ ಗಲಾಟೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸ್ಥಳಕ್ಕೆ ಬಂದು ಬಾಂಬ್ ಬಿಡ್ಕೊಂಡಿದ್ದಂಥ ನಾಗೇಂದ್ರನನ್ನು ಕಾರಿಂದ ಹೊರಗಡೆ ಎಳೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಪ್ರಯತ್ನದ ಸಂದರ್ಭದಲ್ಲೇ ನಾಗೇಂದ್ರ ಮತ್ತೊಂದು ಕೈಯಲ್ಲಿ ಲೈಟರಿಂದ ಬಾಂಬಿಗೆ ಬೆಂಕಿ ಹಚ್ಚಿಟ್ಟಿರ್ತಾನೆ. ಅಷ್ಟರಲ್ಲಾಗಲೇ ಏನು ಗಾಯಗೊಂಡಿದ್ದಂಥ ರಮ್ಯಾ ತೀವ್ರ ರಕ್ತಸ್ರಾವ ಆಗ್ತಾ ಇರುತ್ತೆ. ಆ ಸರ್ವಿಸ್ ರಸ್ತೆಯಲ್ಲಿ ಬಂದಂಥ ಒಂದು ಆಂಬ್ಯುಲೆನ್ಸ್ ಮುಖಾಂತರ ಆಕೆಯನ್ನು ಆಸ್ಪತ್ರೆಗೆ ಕಳಿಸುವಂಥ ಕೆಲಸವನ್ನು ಸಹ ಮಾಡಿರ್ತಾರೆ. ಇಲ್ಲಿ ಯಾವಾಗ ಸಾರ್ವಜನಿಕರು ನಾಗೇಂದ್ರನನ್ನು ಕಾರಿನಿಂದ ಹೊರಗಡೆ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಆತ ಮತ್ತೊಂದು ಕೈಯಲ್ಲಿದ್ದಂಥ ಲೈಟ್ರಿಂದ ಬಾಂಬ್ಗೆ ಬೆಂಕಿ ಹಚ್ಚಿರ್ತಾನೆ. ಅದರಿಂದ ಗಾಬರಿಗೊಂಡು ಅಲ್ಲಿದ್ದಂಥ ಕಾರು ಚಾಲಕ ಇರ್ಬೋದು, ಸ್ಥಳೀಯರು ಇರ್ಬೋದು, ಅವರೆಲ್ಲರೂ ಸಹ ದೂರ ಓಡೋದಂಥ ಸಂದರ್ಭದಲ್ಲಿ ಏಕಾಏಕಿ ಕಾರು ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿದ್ದಂಥ ನಾಗೇಂದ್ರ ಸಜೀವವಾಗಿ ದಹನ ಆಗಿದ್ದಾನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ತುಮಕೂರಿನ ಏನು ಶಿರಾ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಈಗ ಸತ್ತೋದನ್ನು ಅಂದರೆ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಆರೋಪಿ ನಾಗೇಂದ್ರ ಸತ್ತೋಗಿದ್ದೇನೆ, ಆತನ ಮೇಲೆ ಈಗ ರಮ್ಯಾ ಕೊಟ್ಟಂಥ ಹೇಳಿಕೆ ಆಧಾರದ ಮೇಲೆ FIR ಕೂಡ ದಾಖಲು ಮಾಡಲಾಗಿದೆ. ಇಲ್ಲಿ ಏನು ಬಾಂಬ್ಗಳು ಅಂದರೆ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನ ಸಾಗಾಟ ಮಾಡ್ತಾ ಇದ್ದಂಥ ಕಾಯ್ದೆಯಲ್ಲಿ ಒಂದು FIR ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗೆ ಕಾಡ್ತಕ್ಕಂಥ ಪ್ರಶ್ನೆ, ನಾಗೇಂದ್ರ ಕ್ಯಾರಿ ಮಾಡ್ತಾ ಇದ್ದಿದ್ದು 3 ಬಾಂಬ್ಗಳನ್ನು, ಆ ಬಾಂಬ್ಗಳನ್ನು ಎಲ್ಲಿಂದ ತಂದ ಅಂತಕ್ಕಂಥ ಒಂದು ಪ್ರಶ್ನೆ ಎದುರಾಗಿದೆ. ಹಾಗಾಗಿ ಅಂಕೋಲಾ ಸಮೀಪಕ್ಕೆ ಒಂದು ಪ್ರದೇಶದಿಂದ ಆತ ಬಾಂಬನ್ನು ಖರೀದಿ ಮಾಡ್ಕೊಂಡು ಬಂದಿದ್ದ ಅನ್ನೋದು ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಆತನಿಗೆ ಯಾರು ಬಾಂಬ್ಗಳನ್ನು ಕೊಟ್ಟರು, ಎಷ್ಟು ದಿನಗಳಿಂದ ಖರೀದಿ ಮಾಡಿದ್ದ, ಈ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಸ್ಫೋಟಗೊಂಡಂಥ ನಾಡ ಬಾಂಬು ಅಷ್ಟೊಂದು ತೀವ್ರತೆ ಇದೆ. ಹಾಗಾಗಿ ಅದಕ್ಕೆ ಯಾವ ವಸ್ತುಗಳನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆ
ಕಾತುರದಿಂದ ಈಗ FSL ವರದಿ ಬರೋದಕ್ಕೂ ಸಹ ಪೊಲೀಸರು ಕಾಯ್ತಾ ಇರ್ತಕ್ಕಂಥದ್ದು ರಾಮ್. ಓಕೆ, ಈಗ ಇಷ್ಟೆಲ್ಲ ಆದ ನಂತರ ಈಗ ಇರುವಂಥ ಪ್ರಶ್ನೆ, ಆ ಯುವತಿ ಎಲ್ಲಿದ್ದಾರೆ ಮತ್ತು ಹೇಗಿದ್ದಾರೆ ಅಂತ ಹೇಳಿ. ಯಾಕೆ ಅಂತ ಅಂದರೆ ಆಕೆಯನ್ನು ಭಾಳ ಆಕೆಯ ಮೇಲೆ ಮೃಗೀಯ ವರ್ತನೆಯನ್ನು ತೋರಿದ್ದಾನೆ ಈತ. ಸೊ ಆ ನಿಟ್ಟಿನಲ್ಲಿ ಆ ಯುವತಿ ಹೇಗಿದ್ದಾಳೆ ಈಗ? ರಾಮ್, ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಏನು ಇನ್ಸಿಡೆಂಟ್ ಆಗುತ್ತೆ, ಕೂಡಲೇ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರಮ್ಯಾಳನ್ನು ದಾಖಲು ಮಾಡಲಾಗಿತ್ತು. ಆಕೆಯ ತಲೆಯ ಹಿಂಭಾಗ ಮತ್ತು ತಲೆ ಜೊತೆಗೆ ಎಡಗೈ ನಂತರ ಎದೆ ಭಾಗಕ್ಕೆ ಏನು ಆತ ಚಾಕುವನ್ನು ಇರಿದಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ರಕ್ತಸ್ರಾವ ಉಂಟಾಗಿತ್ತು. ಆಕೆಯನ್ನು ಮೊದಲಿಗೆ ಜಿಲ್ಲಾಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿಟ್ಟು ಆಕೆಯನ್ನು ಚಿಕಿತ್ಸೆ ಮಾಡಲಾಯಿತು. ಆ ಸಂದರ್ಭದಲ್ಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದರು. ಆದರೆ ನಿನ್ನೆ ವೈದ್ಯರು ಆಕೆಗೆ ಕೆಲವೊಂದಷ್ಟು ಕಾಲ ರೆಸ್ಟ್ ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ಪೊಲೀಸ್ ಅಧಿಕಾರಿಯನ್ನು ರಮ್ಯಾ ವಿಚಾರಣೆಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಇವತ್ತು ಪರೀಕ್ಷೆ ಮಾಡಿದಂಥ ಜಿಲ್ಲಾಸ್ಪತ್ರೆಯ ಮುಖ್ಯ ವೈದ್ಯರು ರಮ್ಯಾ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಆಕೆ ಏನು ಇರಿತಕ್ಕೊಳಗಾದಂಥ ಗಾಯಗಳಲ್ಲಿ ಒಂದು ಪೇಯ್ನ್ ಕಿಲ್ಲರನ್ನು ಕೊಟ್ಟು ಯಾವುದೇ ರೀತಿಯಾದಂಥ ನೋವು ಸಹ ಇಲ್ಲ, ಜೊತೆಗೆ ವಿಚಾರಣೆಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಈಗ ಡಿಸ್ಚಾರ್ಜನ್ನು ಸಹ ಮಾಡಲಾಗಿದೆ. ಡಿಸ್ಚಾರ್ಜ್ ಆಗಿರ್ತಕ್ಕಂಥ ರಮ್ಯಾಳನ್ನು ಪೊಲೀಸರು ಕೆಲ ಕಾಲ ಏನು ವಿಚಾರಣೆ ಅಂದರೆ ಇನ್ನೊಂದಷ್ಟು ಮಾಹಿತಿಯನ್ನು ಕೇಳಬೇಕು ಅನ್ನೋ ಕಾರಣಕ್ಕಾಗಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿಂದ ಆಕೆಯ ಕೆಲವೊಂದು ಹೇಳಿಕೆಗಳು ಜೊತೆಗೆ ಅವರ ನಂಬರ್ಗಳಿದ್ದು ಯಾವ್ಯಾವ ನಂಬರ್ಗಳನ್ನು ಬೆಳೆಸ್ತಾ ಇದ್ರು, ಜೊತೆಗೆ ಈಕೆ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು, ಜೊತೆಗೆ ನಾಗೇಂದ್ರ ಯಾವ ಕೆಲಸವನ್ನು ಮಾಡ್ತಾ ಇದ್ದ, ಈ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕಿ ಆಕೆಯನ್ನು ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಗಾಯಾಳು ಆದಂಥ ರಮ್ಯಾ ಮತ್ತು ಪ್ರವೀಣ್ ಅವರಿಂದಲೂ ಸಹ ಘಟನೆಗೆ ಸಂಬಂಧಪಟ್ಟಂಥ ಏನೆಲ್ಲ ಮಾಹಿತಿಯನ್ನು ಕೇಳಬೇಕು, ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಬೇಕು, ಅವೆಲ್ಲವನ್ನು ಈಗ ಕಳ್ಳಂಬೆಳ್ಳ ಪೊಲೀಸ್ ಅಂದರೆ ಶಿರಾ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಡೀತಕ್ಕಂಥ ತನಿಖೆಯಲ್ಲಿ ಇವೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸದ್ಯ ಈಗ ಆಕೆಯ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಮಾಡಲಾಗಿದೆ. ಮುಂದಿನ ವಿಚಾರಣೆ ಇದ್ದಂಥ ಸಂದರ್ಭದಲ್ಲಿ ಬರೋದಕ್ಕೂ ಸಹ ಪೊಲೀಸರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.